ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ಸಿಂಗ್ಯುಲರ್ ಆ್ಯಂಡ್ ಫ್ಲೂರಲ್ಗೆ ಸಂಬಂಧಪಟ್ಟಂತೆ ಲಾಸ್ಟ್ ಒಂದು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೆ. ಸೊ ಅದರ ಒಂದು ಮುಂದುವರಿದ ಭಾಗವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸಿಂಗ್ಯುಲರ್ ಆ್ಯಂಡ್ ಫ್ಲೂರಲ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ಏಕವಚನ ಮತ್ತು ಬಹುವಚನ ಅಂತ ಹೇಳ್ತೀವಿ. ಸೊ ಕೆಲವೊಂದು ರೂಲ್ಸ್ಗಳು ಈ ಒಂದು ಇಂಗ್ಲೀಷಲ್ಲಿ ಅಪ್ಲೈ ಆಗ್ತಾ ಹೋಗುತ್ತೆ. ಆಲ್ರೆಡಿ ಹೇಳಿದ ಹಾಗೆ ಕೆಲವೊಂದಕ್ಕೆ ಎಸ್ಸನ್ನು ಸೇರಿಸಬೇಕಾಗುತ್ತೆ, ಆ್ಯಂಡ್ ಕೆಲವೊಂದಕ್ಕೆ ಇ ಎಸ್ನ ಸೇರಿಸಬೇಕಾಗುತ್ತೆ, ಆ್ಯಂಡ್ ಕೆಲವೊಂದಕ್ಕೆ ಐ ಇ ಎಸ್ನ ಸೇರಿಸಬೇಕಾಗುತ್ತೆ, ಆ್ಯಂಡ್ ಕೆಲವೊಂದಕ್ಕೆ ಎಸ್ ಲಾಸ್ಟಲ್ಲಿ ನಾವು ಟಿ ಟಿ ಎಚ್ಗೆ ಟಿ ಒ ಟಿ ಎಚ್ ಟೂತ್ ಅಂತ ಇದರಲ್ಲಿ ಡಬಲ್ ಇನ ಸೇರಿಸಬೇಕಾಗುತ್ತೆ. ಕೆಲವೊಂದಕ್ಕೆ ಸೇಮ್ ಏನಿರುತ್ತೋ ಹ್ಯಾಸ್ ಇಟ್ ಈಸ್ ಅದೇ ಇರುತ್ತೆ. ಸೊ ಈ ಥರ ಎಲ್ಲ ಕೆಲವೊಂದು ರೂಲ್ಸ್ಗಳು ಈ ಒಂದು ಇಂಗ್ಲೀಷಲ್ಲಿ ಸಿಂಗ್ಯುಲರ್ ಆ್ಯಂಡ್ ಫ್ಲೂರಲ್ಲಿ ಇರ್ತಕ್ಕಂಥದ್ದು. ಸೊ ನೋಡೋಣ ಬನ್ನಿ ಯಾವ ರೀತಿ ಇದೆ ಅಂತ. ಕೆಲವೊಂದನ್ನು ಆಲ್ರೆಡಿ ಹೇಳಿದ್ದೀನಿ, ಯಾರೆಲ್ಲ ನೋಡಿಲ್ಲ ಅದು ಒಂದು ವಿಡಿಯೋ ನೋಡ್ಕೊಂಡು ಬನ್ನಿ, ತುಂಬ ನೀಟಾಗಿ ಅರ್ಥ ಆಗುತ್ತೆ. ಸೊ ಫಸ್ಟ್ ಕ್ವಶನ್ ಹೀಗಿದೆ, ಐಡೆಂಟಿಫೈ ದ ಫ್ಲೂರಲ್ ಪ್ರನೌನ್ ಅಂತ ಕೊಟ್ಟಿದ್ದಾರೆ. ಸೊ ಪ್ರನೌನ್ ನಮ್ಗೆ ಗೊತ್ತಿದೆ, ನೌನ್ಗೆ ಬಂದಾಗ ಯೂಸ್ ಮಾಡ್ತಕ್ಕಂಥ ವರ್ಡು ಪ್ರನೌನು. ಸೊ ಪ್ರನೌನ್ ಅಂತ ಹೇಳಿದಾಗ ಹಿ ಆಗಿರ್ಬೋದು, ಶಿ ಆಗಿರ್ಬೋದು, ವಿ ಆಗಿರ್ಬೋದು, ದೇ, ದೆಮ್, ದ್ಯಾಟ್, ದೀಸ್. ಸೊ ಇದೆಲ್ಲ ನಾವು ಪ್ರನೌನ್ ಅಂತ ಹೇಳ್ತೀವಿ, ಓಕೆನಾ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದೇನು, ಐಡೆಂಟಿಫೈ ದ ಪ್ಲೂರಲ್ ಪ್ರನೌನ್. ಸೊ ಪ್ಲೂರಲ್ ಇಟ್ ಮೀನ್ಸ್ ಇದು ಬಹುವಚನ, ಮೋರ್ ದ್ಯಾನ್ ಟು ಅಂತ ಹೇಳ್ತೀವಿ. ಸೊ ಮೋರ್ ದ್ಯಾನ್ ಎರಡಕ್ಕಿಂತ ಜಾಸ್ತಿ ಇರ್ತಕ್ಕಂಥದ್ದು ನಾವು ಪ್ಲೂರಲ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಪ್ಲೂರಲ್ ಪ್ರನೌನ್ ಯಾವುದಂತ ಹೇಳಿದ್ರೆ ನೋಡಿ, ಹಿ ಬರುತ್ತಾ, ಹಿ ಬರೋದಿಲ್ಲ. ಯಾಕಂತಂದರೆ ಹಿ ಅಂದರೆ ಅವನು ಮೀನ್ಸ್ ಒಬ್ಬ ಸಿಂಗಲ್, ಅವನು ಒಂಟಿ. ಸೊ ಹಾಗಾಗಿ ಹಿ ಅಂತಕ್ಕಂಥದ್ದು ಬರಲ್ಲ. ಆ್ಯಂಡ್ ಶಿ ಅಂತ ಹೇಳಿದಾಗ ಅವಳು, ಓಕೆ. ಸೊ ಅವಳು, ಅವರು ಅಂತ ಬಂದರೆ ಫ್ಲೂರಲ್ ಬರ್ತಕ್ಕಂಥದ್ದು. ಸೊ ಅವಳು ಅಂತಕ್ಕಂಥದ್ದು ನಮಗೆ ಸಿಂಗ್ಯುಲರಲ್ಲಿ ಬರ್ತಕ್ಕಂಥದ್ದು. ಸೊ ಹಾಗಾಗಿ ಇದು ಸಿಂಗ್ಯುಲರ್ ಆಯಿತು, ಆ್ಯಂಡ್ ಹೀನು ಸಿಂಗ್ಯುಲರ್ ಆಯಿತು, ಆ್ಯಂಡ್ ಆಲ್ ದ ಹೆಬೋ ಬರ್ತಕ್ಕಂಥದ್ದಲ್ಲ. ಇನ್ನು ಉಳಿದಿರ್ತಕ್ಕಂಥ ವಿ ಏನಿದೆಯೋ, ವಿ ಅಂದರೆ ನಾವು. ಸೊ ವಿ ಅಂತಕ್ಕಂಥದ್ದು ನಾವು, ಇದು ಪ್ಲೂರಲ್ ಫಾರ್ಮ್ಗೆ ಬರ್ತಕ್ಕಂಥದ್ದು, ಮೋರ್ ದ್ಯಾನ್ ಟು ಅಂತ ಹೇಳ್ಬೋದು. ಸೊ ಆನ್ಸರ್ ಆಪ್ಷನ್ ಬಿ, ವಿ ಅಂತಕ್ಕಂಥದ್ದು ಆನ್ಸರ್. ನೆಕ್ಸ್ಟು ಐಡೆಂಟಿಫೈ ದ ಎಕ್ಸಾಕ್ಟ್ ಫ್ಲೂರಲ್ ಫಾರ್ಮ್ ಆಫ್ ಹಾಫ್ ಅಂತ ಕೊಟ್ಟಿದ್ದಾರೆ. ಸೊ ಹಾಫ್ಗೆ ಎಕ್ಸಾಕ್ಟ್ ಫ್ಲೂರಲ್ ಫಾರ್ಮ್ ಏನು, ಹಾಫ್ ಅಂತಕ್ಕಂಥದ್ದು ಸಿಂಗ್ಯುಲರ್. ಸೊ ನಾನು ಹೇಳಿದಾಗ ಕೆಲವೊಂದಕ್ಕೆ ಎಸ್ ಬರಬೇಕು, ಕೆಲವೊಂದಕ್ಕೆ ಇ ಎಸ್ ಬರಬೇಕು, ಕೆಲವೊಂದಕ್ಕೆ ಐ ಎಸ್ ಬರಬೇಕು. ಸೊ ಎಲ್ಲಿ ಯಾವುದಾದ್ರು ಬರಬೇಕು ಅಂತ ನೋಡ್ತಾ ಹೋದಾಗ, ಸೊ ನೋಡಿ ಎಫ್ ಅಂತಕ್ಕಂಥದ್ದು ಲಾಸ್ಟಲ್ಲಿ ಏನು ಹೆಂಡಿಂಗ್ ಇದೆಯೋ, ಎಫ್ ಇ ಆಗಿರ್ಬೋದು, ಎಫ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ನಾನು ಆಲ್ರೆಡಿ ಹೇಳಿದಾಗೆ WIFE ವೈಫ್ ಆಗಿರ್ಬೋದು, ಆ್ಯಂಡ್ ವೂಲ್ಫ್ WOLF ವೂಲ್ಫ್ ಆಗಿರ್ಬೋದು, ಆ್ಯಂಡ್ ನೈಫ್ KNIFE ನೈಫ್ ಆಗಿರ್ಬೋದು. ಸೊ ಲಾಸ್ಟಲ್ಲಿ FE ಏನಿದೆಯೋ, ಸೊ ಇದಕ್ಕೆಲ್ಲ ನಾವು ಏನು ಯೂಸ್ ಮಾಡ್ತೀವಿ ಅಂತಂದರೆ VESನ ಯೂಸ್ ಮಾಡ್ತೀವಿ. ESನ ಆ್ಯಡ್ ಮಾಡ್ತೀವಿ. ಎಫ್ನ ರಿಮೂವ್ ಮಾಡಿಬಿಟ್ಟು VESನ ಆ್ಯಡ್ ಮಾಡ್ತೀವಿ. ಸೊ ಇದರ ಪ್ರಕಾರ ನೋಡ್ತಾ ಹೋದರೆ, ಸೊ ಎಸ್ ಬರೋದಿಲ್ಲ, ES ಬರೋದಿಲ್ಲ, ಆ್ಯಂಡ್ ES ಸಹ ಬರೋದಿಲ್ಲ. VES ಎಫ್ನ ರಿಮೂವ್ ಮಾಡಿ ಎಫ್ ಇರ್ತಕ್ಕಂಥ ಒಂದು ಜಾಗಕ್ಕೆ VSನ ನಾವು ರೀಪ್ಲೇಸ್ ಮಾಡ್ತೀವಿ. ಸೊ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ ಬಿ, HALVES ಅಂತಕ್ಕಂಥದ್ದು ಆನ್ಸರ್ ಆಗುತ್ತೆ. ಸೊ ಇದಕ್ಕೆ WE. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದರೆ, ನೆಕ್ಸ್ಟ್ ಕ್ವಶನ್ ಹೀಗಿದೆ, ವಾಟ್ ಈಸ್ ದ ಪ್ಲೂರಲ್ ಫಾರ್ಮ್ ಆಫ್ ಮೌಸ್ ಆ್ಯಂಡ್ ಆ್ಯನಿಮಲ್ ಅಂತ ಕೊಟ್ಟಿದ್ದಾರೆ. ಸೊ ಮೌಸ್ಗೆ ಇಲ್ಲಿ ಎಸ್ ಯೂಸ್ ಮಾಡಬೇಕಾ, ES ಯೂಸ್ ಮಾಡಬೇಕಾ, IES ಯೂಸ್ ಮಾಡಬೇಕಾ, ಅಥವಾ VESನ ಯೂಸ್ ಮಾಡಬೇಕಾ? ಸೊ ಇದು ಒಂದು ಟ್ವಿಸ್ಟ್ ಆಗಿರ್ತಕ್ಕಂಥ ಕ್ವಶನ್ನು. ಸೊ ಈ ಥರ ಕ್ವಶನ್ಸ್ಗಳನ್ನ ಜಾಸ್ತಿ ಕೇಳೋದು. ವಾಟ್ ಈಸ್ ದ ಫ್ಲೂರಲ್ ಫಾರ್ಮ್ ಆಫ್ ಮೌಸ್ ಅಂತಕ್ಕಂಥದ್ದು ಏನಿದೆಯೋ ಇದು ಸಿಂಗ್ಯುಲರ್. ಮೌಸ್ ಮೀನ್ಸ್ ಇದು ಸಿಂಗ್ಯುಲರ್ ವರ್ಡ್. ಮೌಸ್ ಅಂದರೆ ಇಲ್ಲಿಂದ ನಮ್ಗೆ ಗೊತ್ತಿದೆ. ಸೊ ಇದಕ್ಕೆ ಒಂದು ಫ್ಲೂರಲ್ ಫಾರ್ಮ್ ಏನಂತ ಅಂದರೆ ES ಬರಬೇಕಾ, ಆ್ಯಂಡ್ ಈ ಸೇಮ್ ಇದೆ, ಸೇಮೇ ಬರಬೇಕಾ, ಅಥವಾ ಮೌಸೀಸ್ ಬರಬೇಕಾ? ಸೊ IES ಬರಲ್ಲ, ಯಾಕಂದರೆ ಲಾಸ್ಟಲ್ಲಿ ವೈ ಇದ್ದರೆ ಮಾತ್ರ ನಾವು IESನ ಆ್ಯಡ್ ಮಾಡ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಬೇಬಿ ಅಂತ ಇದ್ದರೆ BABY ಬೇಬಿ ಇದ್ದರೆ BABIES ಬೇಬೀಸ್ ಅಂತ ಮಾಡ್ತೀವಿ ವೈ ಇದ್ದಾಗ. ಸೊ ಹಾಗಾಗಿ ಇದು IES ಸಹ ಬರೋದಿಲ್ಲ, ಇನ್ನು ಮೌಸು ಸೇಮ್ ಬರೋದಿಲ್ಲ. ಸೊ ಆನ್ಸರು ಆಪ್ಷನ್ ಸಿ ಏನಿದೆಯೋ ಮೈಸ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಅಂತ ಹೇಳ್ಬಹುದು. ಸೊ ಮೌಸ್ಗೆ ಮೈಸ್. ನೆಕ್ಸ್ಟು ಪಿಕ್ ಔಟ್ ದ ಸೆಂಟೆನ್ಸ್ ದಟ್ ಕಂಟೈನ್ಸ್ ಎಕ್ಸಾಕ್ಟ್ ಫ್ಲೂರಲ್ ಫಾರ್ಮ್ ಆಫ್ ನೈಫ್. ನೈಫ್ಗೆ ಇಲ್ಲಿ ನಾವು ಆಲ್ರೆಡಿ ಹೇಳಿದ್ವಲ್ವ ಆಫ್ ಅಂತಕ್ಕಂಥದ್ದು. ಸೊ ಈ ಆಫ್ ಅಂತ ಏನು ಹಿಡಿದ್ವಿ, ಲಾಸ್ಟಲ್ಲಿ ಎಫ್ ಬದಲಾಗಿ ನಾವು ಏನು ಮಾಡಬೇಕಾಗುತ್ತೆ, FE ಈ ಒಂದು ಜಾಗದಲ್ಲಿ ಏನು ಮಾಡಬೇಕಾಗುತ್ತೆ, VESನ ನಾವು ರೀಪ್ಲೇಸ್ ಮಾಡಬೇಕಾಗುತ್ತೆ, VES. ಸೊ ಹಾಗಾಗಿ A ಬರೋದಿಲ್ಲ, C ಬರೋದಿಲ್ಲ, ಆ್ಯಂಡ್ Dನೂ ಸಹ ಬರೋದಿಲ್ಲ, VES KNIVES ಇದು ಆನ್ಸರ್ ಆಗುತ್ತೆ. ಸೊ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಸೊ ಇಲ್ಲಿ ಹೇಳಿದಾಗೆ ಇಲ್ಲಿ ಮೌಸ್ಗೆ ಮೈಸ್ ಬರಬೇಕು, ಇದೊಂಥರ ಫ್ಲೂರಲ್ ಫಾರ್ಮು. ಎಫ್ ಇದ್ದರೆ ಅಲ್ಲಿ VES ಬರಬೇಕು, ಇದೊಂಥರ ಆಯಿತು. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ ನೋಡಿ, ವಾಟ್ ಈಸ್ ದ ಸಿಂಗ್ಯುಲರ್ ಫಾರ್ಮ್ ಆಫ್ ಲೈಸ್? ಸೊ ಈಗ ನಮಗೆ ಒಂದು ಅರ್ಥ ಆಯ್ತು, ಏನಂತಂದರೆ ಲೈಸ್ ಅಂತಕ್ಕಂಥದ್ದು ಫ್ಲೂರಲ್ ಫಾರ್ಮ್. ಅಲ್ಲಿ ಕೇಳಿರೋದೇನು,
ಸಿಂಗ್ಯುಲರ್ ಫಾರ್ಮ್ ಏನು ಅಂತ ಕೇಳಿದ್ದಾರೆ ಲೈಸ್ಗೆ. ಸೊ ಲೈಸ್ ಬಂದು ಪ್ಲೂರಲ್ ಫಾರ್ಮ್. ಸೊ ನಾವು ನೋಡಿದ್ವಿ ಇಲ್ಲಿ ಮೌಸ್ಗೆ ಮೈಸ್ ಯಾವ ರೀತಿಯೋ ಅದೇ ರೀತಿ ಲೈಸ್ಗೆ LOUSE ಲೋಸ್ ಅಂತಕ್ಕಂಥದ್ದು ಒಂದು ಸಿಂಗ್ಯುಲರ್ ಫಾರ್ಮ್ ಆಗುತ್ತೆ. MOUSE ಮೌಸ್, LOUSE ಲೌಸ್ಗೆ ಲೈಸ್ ಮತ್ತು ಮೈಸು ಫ್ಲೂರಲ್ ಫಾರ್ಮ್. ಓಕೆ, ಸೊ ಮೌಸ್ಗೆ ಮೈಸು, ಲೌಸ್ಗೆ ಲೈಸ್ ಅಂತಕ್ಕಂಥದ್ದು ಫ್ಲೂರಲ್ ಫಾರ್ಮ್ ಆಗುತ್ತೆ. ಇದು ಈ ಥರ ಒಂದು ಕ್ವಶನ್ಸ್ಗಳನ್ನ ಯಾವ ರೀತಿ ಇರುತ್ತೆ ಅಂತ ನೋಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಕ್ವಶನು, ಸೊ ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಎ ಲೌಸ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಪಿಕ್ ಔಟ್ ದ ಎಕ್ಸಾಕ್ಟ್ ಫ್ಲೂರಲ್ ಫಾರ್ಮ್. ಸೊ ಇಲ್ಲಿ ಫ್ಲೂರಲ್ ಫಾರ್ಮ್ ಯಾವುದಿದೆಯೋ ಅದನ್ನು ನಾವು ಹೊರತೆಗಿಬೇಕು. ಸೊ ಚೂಸ್ ಮಾಡಬೇಕು. ಸೊ ನಮಗೆ ಮದರ್ಸ್ ಇನ್ ಲಾ ಬರುತ್ತಾ, ಮದರ್ ಇನ್ ಲಾಸ್ ಬರುತ್ತಾ, ಮದರ್ ಇನ್ ಲಾ, ಮದರ್ಸಾ. ಸೊ ಎಕ್ಸಾಕ್ಟಾಗಿ ಫ್ಲೂರಲ್ ಫಾರ್ಮ್ ನಾವು ತೆಗಿತೀವಿ ಅಂತ ಹೇಳಿದಾಗ ಮದರ್ ಇನ್ ಲಾ ನಾವು ಕೇಳಿರ್ತೀವಿ. ಸೊ ಮದರ್ ಇನ್ ಲಾ ಅಂತಕ್ಕಂಥದ್ದು ಸಿಂಗ್ಯುಲರ್ ನಾವು ಕೇಳಿರ್ತೀವಿ. ಮದರ್ THER ಮದರ್ ಇನ್ ಲಾ ಅಲ್ವಾ. ಸೊ ಇಲ್ಲಿ ನಾವೇನು ಮಾಡಬೇಕಾಗುತ್ತೆ ಅಂತಂದರೆ ಇದಕ್ಕೆ ನಾವು ಫ್ಲೂರಲ್ ಫಾರ್ಮ್ ತೊಗೊಳ್ತೀವಿ ಅಂತ ಹೇಳಿದ್ರೆ, ಸೊ ಲಾಸ್ಗೆ ತೊಗೋಬೇಕಾ ಅಥವಾ ಮದರ್ಸ್ಗೆ ತೊಗೋಬೇಕಾ ಅಥವಾ ಐತಲ್ಲ ಹಿಂಗೆ ಎಸ್ ತೊಗೋಬೇಕಾ ಅಥವಾ ತೊಗೊಳ್ಳುವಂಗೆ ಇಲ್ವಾ ಅಂತಕ್ಕಂಥದ್ದು ಪಾಯಿಂಟ್ ಇಲ್ಲಿ. ಸೊ ಮದರ್ ಇನ್ ಲಾಗೆ ಫ್ಲೂರಲ್ ಫಾರ್ಮ್ ಅಂತ ಹೇಳಿದ್ರೆ ಮದರ್ಸ್ ಏನಿದೆಯೋ, ಸೊ ಮದರ್ ಅಂತ ಇದೆಯಲ್ಲ, ಸೊ ಈ ಮದರ್ಗೆ ಏನು ಮಾಡಬೇಕಾಗುತ್ತೆ, ಎಸ್ನ ತೊಗೋಬೇಕಾಗುತ್ತೆ. MOTHERS ಮದರ್ಸ್ ಇನ್ ಲಾ. ಓಕೆ, ಮದರ್ ಇನ್ ಲಾ ಅಲ್ಲ, ಮದರ್ಸ್ ಅಲ್ಲ. ಸೊ ಮದರ್ ಇನ್ ಲಾಸ್ ಅಲ್ಲ, ಲಾಸ್ ಬರೋದಿಲ್ಲ. ಸೊ ಮದರ್ಗೆ ಎಸ್ ಬರಬೇಕು. ಸೊ ಆನ್ಸರ್ ಬಂದು ಆಪ್ಷನ್ ಎ ಮದರ್ಸ್ ಇನ್ ಲಾ. ಓಕೆ, ಇದೊಂಥರ ಫ್ಲೂರಲ್ ಫಾರ್ಮ್ ನೋಡ್ಕೊಳ್ಳಿ ಯಾವ ರೀತಿ ಇದೆ ಅಂತ. ಸೊ ಫಾದರ್ ಇನ್ ಲಾ ಅಂತ ಕೊಟ್ಟು ಅಷ್ಟೇ ನಿಮಗೆ ಫಾದರ್ಸ್ ಇನ್ ಲಾ ಅಂತ ತೊಗೋಬೇಕು. ಮದರ್ ಇನ್ ಲಾ, ಮದರ್ಸ್ ಇನ್ ಲಾ, ಡಾಟರ್ ಇನ್ ಲಾ, ಡಾಟರ್ಸ್ ಇನ್ ಲಾ. ಸೊ ಈ ಥರ ನಾವು ತೊಗೊಳ್ಬೇಕಾಗುತ್ತೆ. ಮದರ್ಸ್ ಇನ್ ಲಾ, ಡಾಟರ್ಸ್ ಇನ್ ಲಾ, ಫಾದರ್ಸ್ ಇನ್ ಲಾ. ಸೊ ಓಕೆ, ಸೊ ಅಲ್ಲಿ ನಾವು ಫಸ್ಟ್ ಏನು ಕೊಟ್ಟಿರ್ತಾರೋ ನಾವು, ಸೊ ಅದಕ್ಕೆ ನಾವು ಎಸ್ನ ಆ್ಯಡ್ ಮಾಡಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಫ್ಲೂರಲ್ ಫಾರ್ಮ್ ಆಫ್ ಡೀರ್. ಡೀರ್ ಈಸ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಸೊ ಡೀರ್ಗೆ ಫ್ಲೂರಲ್ ಫಾರ್ಮ್ ಏನು? ಡೀರ್ ಅಂದರೆ ಜಿಂಕೆ, ಎಸ್ ಅಲ್ವಾ, ಡೀರ್ ಅಂದರೆ ಜಿಂಕೆ. ಸೊ ಇದು ಫಸ್ಟು ಸಿಂಗ್ಯುಲರ ಫ್ಲೂರಲ್ಲ ಅಂತ ನೋಡ್ತಾ ಹೋದಾಗ ಇಲ್ಲಿ ಕೇಳಿದ್ದಾರೆ ಫ್ಲೂರಲ್ ಫಾರ್ಮ್ಗೆ ನೀವು ಕನ್ವರ್ಟ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಅಥವಾ ಫ್ಲೂರಲ್ ಫಾರ್ಮ್ನ ಒಂದು ಡೀರ್ದ ಫ್ಲೂರಲ್ ಫಾರ್ಮ್ ಏನು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಈಸ್ ಅಂತ ಕೊಟ್ಟಿದ್ದಾರೆ ಅಂದಮೇಲೆ ಇಲ್ಲಿ ಇದು ಸಿಂಗ್ಯುಲರ್ ಆಯಿತು. ಓಕೆ, ಸೊ ಈಗ ಡೀರ್ಗೆ ಫ್ಲೂರಲ್ ಫಾರ್ಮ್ ಏನು? ಡೀರೆಸ್ IS ಬರಬೇಕಾ, ಎಸ್ ಬರಬೇಕಾ, ES ಬರಬೇಕಾ, ಡೀರೇ ಬರಬೇಕಾ? ಸೊ ನೋಡಿ ಇಲ್ಲಿ ಡಬಲ್ ಇ ಏನಿದೆಯೋ ಇದಾಗಿರ್ಬೋದು, SHEEP ಶೀಪ್ ಆಗಿರ್ಬೋದು, SHEEP ಶೀಪು, ಡೀರು. ಸೊ ಇದೆಲ್ಲ ಯಾವುದೇ ಒಂದು ಚೇಂಜಸ್ ಆಗೋದಿಲ್ಲ. ಸಿಂಗ್ಯುಲರಲ್ಲಿ ಏನಿರುತ್ತೋ ಫ್ಲೂರಲ್ಲೂ ಸಹ ಸೇಮ್ ಬರುತ್ತೆ. ಸೊ ಹಾಗಾಗಿ ಇದಕ್ಕೆ ಆನ್ಸರ್ ಏನು ಅಂತ ಹೇಳಿದ್ರೆ ಆಪ್ಷನ್ ಡಿ, ಡೀರ್ ಅಂತಕ್ಕಂಥದ್ದು. ಓಕೆ, ಸೊ ಆನ್ಸರ್ ಬಂದು ಡೀರ್, ಶೀಪ್ ಇದಕ್ಕೆಲ್ಲ ಸಿಂಗ್ಯುಲರ್ ಫ್ಲೂರಲ್ಲು ಸೇಮ್ ಇರುತ್ತೆ, ಯಾವುದೇ ಒಂದು ಚೇಂಜಸ್ ಆಗೋದಿಲ್ಲ. ಆ್ಯಂಡ್ ದ ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ದ ಫ್ಲೂರಲ್ ಫಾರ್ಮ್ ಆಫ್ ಬಿಲೀಫ್? ಎಸ್, ಬಿಲೀಫ್. ಲಾಸ್ಟಲ್ಲಿ ಎಫ್ ಬಂದಿದೆ ನೋಡಿ. ಸೊ ಇದು ನಾನು ನೋಡ್ತಾ ಹೋದರೆ, ಸೊ ಎಫ್ನ ನೋಡ್ಕೊಂಡು ನಾವು ಆನ್ಸರ್ನ ಮಾಡ್ತೀವಿ ಅಂತ ಹೋದರೆ ಏನು ಬರುತ್ತೆ? ಎಸ್, ವಾಟ್ ಈಸ್ ದ ಫ್ಲೂರಲ್ ಫಾರ್ಮ್ ಆಫ್ ಬಿಲೀಫ್? ಬಿಲೀವ್ ಆ್ಯಂಡ್ ಬಿಲೀಫ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಕೆಲವೊಂದು ಟೈಮ್ಗಳಲ್ಲಿ, ಸೊ ಎಲ್ಲಾದ್ರೂ ನಾವು ಮೆನ್ಷನ್ ಮಾಡೋದಕ್ಕಲ್ಲ, ಈ ಒಂದು ವರ್ಡ್ನ ನೀವು ನೆನಪಲ್ಲಿ ಇಟ್ಕೊಳ್ಳಿ. ಬಿಲೀಫ್ಗೆ ನೀವು ಫ್ಲೂರಲ್ ಫಾರ್ಮ್ನ ತೊಗೊಂಡಾಗ ಸೊ ನೋಡಿ ಈ ಒಂದು ಪಾಯಿಂಟ್ನ ನೀವು ಎಲ್ಲರೂ ಒಂಥರ ನೋಟ್ನಾನು ಸಹ ಮಾಡ್ಕೊಳ್ಬಹುದು. ಯಾಕಂದರೆ ಎಕ್ಸಾಮ್ಸಲ್ಲಿ ಯಾವೊಂದು ಕಂಡೀಷನ್ನು ರೂಲ್ಸ್ಗಳು ಅಪ್ಲೈ ಇರುತ್ತೋ ಸೊ ಅದಕ್ಕಿಂತ ಡಿಫ್ರೆಂಟಾಗಿ ಏನಿರುತ್ತೋ ಅಂಥ ಕ್ವಶನ್ಸ್ಗಳನ್ನ ಜಾಸ್ತಿ ಕೇಳ್ತಾ ಹೋಗೋದು. ಸೊ ನೋಡಿ, ವಾಟ್ ಈಸ್ ದ ಪ್ಲೂರಲ್ ಫಾರ್ಮ್ ಆಫ್ ಬಿಲೀಫ್ ಅಂತ ಕೊಟ್ಟಿದ್ದಾರಲ್ವ. ಸೊ ಈಗ ನಾನು ಹೇಳಿದೆ ಎಫ್ಗೆ ನಾವು ಏನು ಮಾಡಬೇಕು, VESನ ತೊಗೊಳ್ಬೇಕು ಅಂತ. ಬಟ್ ಈ ವರ್ಡ್ಗೆ ಅದು ಅಪ್ಲೈ ಆಗೋದಿಲ್ಲ. ಸೊ ಇಂಥ ಪದಗಳನ್ನೇ ಜಾಸ್ತಿ ಅವರು ಹೈಲೈಟ್ ಮಾಡಿ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಸೊ ಇದಕ್ಕೆ ಆನ್ಸರ್ ಅಂತಂದರೆ ಆಪ್ಷನ್ ಡಿ ಇಂದೆ ಬಿಲೀವ್ಸ್ FSನ ಸೇರಿಸ್ತಕ್ಕಂಥದ್ದು. ಸೊ ಇದು ಆನ್ಸರು. ಓಕೆ, ಸೊ ಇದನ್ನು ಒಂದು ನೋಟ್ ಮಾಡ್ಕೊಳ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಐಡೆಂಟಿಫೈ ದ ಫ್ಲೂರಲ್ ಫಾರ್ಮ್ ಆಫ್ ವೂಲ್ಫ್. ಎಸ್, ಇದು ಸೇಮ್ ಇದೆ. ಎಫ್ ಏನಿತ್ತು ಎಫ್ಗೆ ಬದಲಾಗಿ ನೀವು ರೀಪ್ಲೇಸ್ನ ಮಾಡಬೇಕಾಗುತ್ತೆ. ಏನನ್ನ VESನ ರೀಪ್ಲೇಸ್ ಮಾಡಬೇಕಾಗುತ್ತೆ. ಸೊ VE ಬರೋದಿಲ್ಲ, FS ಬರೋದಿಲ್ಲ, VS ಬರೋದಿಲ್ಲ. ಸೊ ಹಾಗಾಗಿ ಹ್ಯಾಂಡ್ಸ್ ಅಂತ ಹೇಳಿದ್ರೆ ಆಪ್ಷನ್ ಸಿ ವೂಲ್ಫ್ಸ್. VESನ ಎಫ್ಗೆ ಬದಲಾಗಿ ನಾವು VESನ ಆ ಪ್ಲೇಸ್ಗೆ ರೀಪ್ಲೇಸ್ ಮಾಡಬೇಕಾಗುತ್ತೆ.
ಆ್ಯಂಡ್ ನೆಕ್ಸ್ಟು ಪ್ಲೂರಲ್ ಫಾರ್ಮ್ ಆಫ್ ಲೋಫ್ ಈಸ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಲೋಫ್ಸ್, ಲೋವೀಸ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಸಹ ಸೇಮ್ ಆನ್ಸರು. ಎಫ್ಗೆ ಬದಲಾಗಿ ನಾವು VESನ ತೊಗೊಳ್ಬೇಕಾಗುತ್ತೆ. ಓಕೆ. ಆ್ಯಂಡ್ ನೆಕ್ಸ್ಟು ವಾಟ್ ಇಸ್ ದ ಸಿಂಗ್ಯುಲರ್ ಫಾರ್ಮ್ ಆಫ್ ಶೀಪ್, ಶೀಪರ್ಡ್, ಗೋಟ್, ಶೀಪ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ನಾನು ಆಲ್ರೆಡಿ ಹೇಳಿದಾಗೆ ಡೀರ್ ಆಗಿರ್ಬೋದು ಮತ್ತು ಶೀಪ್ ಆಗಿರ್ಬೋದು. ಸೊ ಇದಕ್ಕೆ ಸಿಂಗ್ಯುಲರು ಫ್ಲೂರಲು ಎರಡೂ ಅದೇ ಬರುತ್ತೆ, ಯಾವುದೇ ಒಂದು ಚೇಂಜಸ್ಸು ಆಗೋದಿಲ್ಲ. ಸೊ ಹಾಗಾಗಿ ಆನ್ಸರ್ ನಾವು ಏನು ಮಾಡಬೇಕಾಗುತ್ತೆ, ಆಪ್ಷನ್ ಎ ಶೀಪ್ನೇ ನಾವು ತೊಗೊಳ್ಬೇಕಾಗುತ್ತೆ. ಸಿಂಗ್ಯುಲರ್ ಫಾರ್ಮ್ ಆಗಿರ್ಬೋದು, ಫ್ಲೂರಲ್ ಫಾರ್ಮ್ ಆಗಿರ್ಬೋದು, ಶೀಪ್ಗೆ ಶೀಪನ್ನೇ, ಯಾವುದೇ ಒಂದು ಚೇಂಜಸ್ಸು ಇರೋದಿಲ್ಲ. ಡೀರ್ ಮತ್ತು ಶೀಪ್. ಓಕೆ. ಆ್ಯಂಡ್ ನೆಕ್ಸ್ಟು ರೈಟ್ ದ ಕರೆಕ್ಟ್. ಓಕೆ, ಕರೆಕ್ಟ್ ಇದೇನು ಬ್ರಾಕೆಟಲ್ಲಿ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಫ್ಲೂರಲ್ ಫಾರ್ಮ್ನ ನಾವು ಬರಿಬೇಕಂತೆ. ಟೂತ್ಗೆ ಐ ಕ್ಲೀನ್ ಮೈ ಡ್ಯಾಶ್ 3 times a ಡೇ ಅಂತ ಕೊಟ್ಟಿದ್ದಾರೆ. ಸೊ ಟೂತ್ ಅಂತಕ್ಕಂಥದ್ದು ಇದು ಫಸ್ಟ್ಗೆ ನಾವು ಇದನ್ನು ತಿಳ್ಕೊಬೇಕಾದ್ರೆ ಸಿಂಗ್ಯುಲರು. ಟೂತ್ ಅಂತಕ್ಕಂಥದ್ದು ಸಿಂಗ್ಯುಲರ್. ಓಕೆ, ನಾವು ಹೇಳ್ತೀವಿ ಟೀತ್ ಅಂತ. ಟೀತ್ ಅಂತಕ್ಕಂಥ ಫ್ಲೂರಲ್ ಫಾರ್ಮು, ಟೂತ್ ಬಂದು ಸಿಂಗ್ಯುಲರ್ ಫಾರ್ಮು. ಸೊ ಇದಕ್ಕೆ ನಾವು ಫ್ಲೂರಲ್ ಫಾರ್ಮ್ ಅಂತ ಹೇಳಿದ್ರೆ ಆಪ್ಷನ್ ಸಿ ಏನಿದೆ ಟೀತ್ ಅಂತಕ್ಕಂಥದ್ದು. ಸೊ ಟೂತ್ಗೆ ಟೂತ್ಸ್ ಅಂತ ಬರೋದಿಲ್ಲ, ಟೂತ್, ಟೀತ್, ಫುಟ್, ಫೀಟ್. ಓಕೆ. ಸೊ ಆ ಥರ ಬರ್ತಕ್ಕಂಥದ್ದು ಗೂಸ್, ಗೀಸ್, ಡಬಲ್ ಓ ಇಲ್ಲಿ ಬರುತ್ತೆ, ಡಬಲ್ ಇ ಫ್ಲೂರಲ್ ಫಾರ್ಮಲ್ಲಿ ಬರ್ತಕ್ಕಂಥದ್ದು. ಸೊ ಆನ್ಸರ್ ಬಂದು ಆಪ್ಷನ್ ಸಿ ಟೂತ್ಗೆ ಟೀತು ಫ್ಲೂರಲ್ ಫಾರ್ಮ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ನು ರೈಟ್ ಡೌನ್ ದ ಕರೆಕ್ಟ್ ಫಾರ್ಮ್ ಆಫ್ ದ ಪ್ಲೂರಲ್. ಸೊ ಇದಕ್ಕೆ ಪ್ಲೂರಲ್ ಫಾರ್ಮ್ನ ಕೇಳಿದರೆ ಫಿಶ್ಗೆ ಫಿಶಸ್ ಬರುತ್ತಾ, ಫಿಶಿಂಗ್ ಬರುತ್ತಾ, ಫಿಶರಿ ಬರುತ್ತಾ, ಫಿಶ್ ಬರುತ್ತಾ. ಸೊ ತುಂಬ ಈಸಿ ಇದೆ. ಯಾಕೆ ಅಂತ ಹೇಳಿದ್ರೆ ಸೊ ನೋಡಿ ಇಲ್ಲಿ ರೈಟ್ ಡೌನ್ ದ ಕರೆಕ್ಟ್ ಫಾರ್ಮ್ ಆಫ್ ದ ಪ್ಲೂರಲ್. ದ ಡ್ಯಾಶ್ ಐ ಬಾಟ್ ಈಸ್ ಅನ್ ದ ಫ್ರಿಜ್. ಓಕೆ. ಫಿಶರಿ ಬರೋದಿಲ್ಲ ಫ್ಲೂರಲ್ ಫಾರ್ಮು, ಫಿಶಿಂಗು ಸಹ ಬರೋದಿಲ್ಲ ಫ್ಲೂರಲ್ ಫಾರ್ಮು. ಅಲ್ಲಿ ES ಬರಬೇಕು, ಇಲ್ಲ ಸೇಮ್ ಹ್ಯಾಸ್ ಇಟ್ ಇಸ್ ಏನಿರುತ್ತೋ ಅದೇ ಬರಬೇಕು, ಇಲ್ಲ IES ಬರಬೇಕು, ಇಲ್ಲ ES ಬರಬೇಕು, ಇಲ್ಲ S ಬರಬೇಕು, ಇಲ್ಲ VS ಬರಬೇಕು ಅಲ್ವಾ. ಸೊ ಇಲ್ಲಿ F ಇಲ್ಲ VS ಬರೋದಕ್ಕೆ. ಓಕೆ. ಆ್ಯಂಡ್ ಫಿಶ್ ಮತ್ತು ಫಿಶಸ್ ಇಲ್ಲಿ ನೋಡ್ತಾ ಹೋದರೆ ಯಾವ ರೀತಿ ನಾವು ಶೀಪ್ ಮತ್ತು ಡೀರ್ಗೆ ಹೇಳಿದ್ವೋ ಯಾವುದೇ ಒಂದು ಚೇಂಜಸ್ ಆಗೋದಿಲ್ಲ ಅಂತ, ಅದೇ ರೀತಿ ದ ಫಿಶ್ ಐ ಬಾಟ್ ಈಸ್ ಇನ್ ದ ಫ್ರಿಜ್, ಫಿಶಸ್ ಬರೋದಿಲ್ಲ. ಸೊ ಇದಕ್ಕೋಸ್ಕರ ಸೇಮ್ ಏನಿರುತ್ತೋ ಫಿಶ್ಗೆ ಫಿಶನೇ ಫ್ಲೂರಲ್ ಫಾರ್ಮ್. ಓಕೆ. ಸೊ ಈ ಥರದ ನೀವು ನೀಟಾಗಿ ನೋಡ್ಕೊಳ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋದರೆ ರೈಟ್ ಡೌನ್ ದ ಕರೆಕ್ಟ್ ಫಾರ್ಮ್ ಆಫ್ ದ ಪ್ಲೂರಲ್. ದೇ ಆರ್ ಸೆಂಡಿಂಗ್ ಸಮ್ ಡ್ಯಾಶ್ ಟು ಫಿಕ್ಸ್ ದ ರೂಫ್ ಅಂತ ಕೊಟ್ಟಿದ್ದಾರೆ. ಮ್ಯಾನ್ ಅಂತಕ್ಕಂಥದ್ದು ಸಿಂಗ್ಯುಲರು. ಸೊ ಮ್ಯಾನ್ಗೆ ಫ್ಲೂರಲ್ ಫಾರ್ಮ್ ಅಂತ ಹೇಳಿದ್ರೆ ಮ್ಯಾನ್ಸ್ ಬರೋದಿಲ್ಲ, ಮ್ಯಾನ್ ಬರೋದಿಲ್ಲ. ವುಮನ್ ಬಂದರೆ ಲೇಡೀಸ್ ಬರ್ತಕ್ಕಂಥದ್ದು. ಸೊ ಇದು ಬರೋದಿಲ್ಲ. ಮ್ಯಾನ್ಗೆ ಫ್ಲೂರಲ್ ಫಾರ್ಮ್ ಅಂತ ಹೇಳಿದ್ರೆ MEN, ಮೆನ್ ಅಂತಕ್ಕಂಥದ್ದು. ಸೊ ಚೈಲ್ಡ್ಗೆ ಇದೆ, ಚೈಲ್ಡ್ ಅಂತ ನೀವು ಗೊತ್ತಿರಬಹುದು. ನೋಡಿ ಇಲ್ಲಿ ಚೈಲ್ಡ್ಗೆ CHILD, ಚೈಲ್ಡ್ ಅಂದರೆ ಮಗು. ಇದಕ್ಕೆ ನಾವು ಫ್ಲೂರಲ್ ಫಾರ್ಮ್ ಅಂತ ಹೇಳಿದ್ರೆ ಚಿಲ್ಡ್ರನ್ ಅಂತ ಹೇಳ್ತೀವಿ, ಚಿಲ್ಡ್ರನ್. ನೋಡಿ ಇಲ್ಲಿ EN ಸೇರ್ಕೊಳ್ತು. ಸೊ ಅದೇ ರೀತಿ ಇಲ್ಲೂ EN ಬರುತ್ತೆ, ಇಲ್ಲೂ MAN ಬದಲಾಗಿ MEN ಬರುತ್ತೆ. ಮ್ಯಾನ್, ಮೆನ್ ಬಂದು ಫ್ಲೂರಲ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ವಿಚ್ ಇಸ್ ದ ಫ್ಲೂರಲ್ ಫಾರ್ಮ್ ಆಫ್ ಆಕ್ಸ್. ಎಸ್, ಹಾಕ್ಸ್ಗೆ ಫ್ಲೂರಲ್ ಫಾರ್ಮ್ ಏನು ಅಂತ ಕೇಳಿದರೆ ಹಾಕ್ಸೆನ್, ಹಾಕ್ಸಿಯಾ, ಹಾಕ್ಸೆಸ್, ಆಕ್ಸಿ. ಓಕೆ. ಸೊ ನೋಡಿ ಇಲ್ಲಿ ಇದೊಂದು ಸ್ವಲ್ಪ ನಾನು ಹೇಳಿದ್ನಲ್ಲ, ಇಲ್ಲಿ ಚಿಲ್ಡ್ರನ್ಗೆ ಚೈಲ್ಡ್ಗೆ ಚಿಲ್ಡ್ರನ್ ಯಾವ ರೀತಿ ಬರುತ್ತೋ, ಮ್ಯಾನ್ಗೆ ಮೆನ್ ಯಾವ ರೀತಿ ಬರುತ್ತೋ ಅದೇ ರೀತಿ ಆಕ್ಸ್ಗೆ ಹಾಕ್ಸೆನ್ ಅಂತಕ್ಕಂಥದ್ದು ಫ್ಲೂರಲ್ ಫಾರ್ಮ್. ಆಪ್ಷನ್ ಎ ಆಕ್ಸೆನ್. ಓಕೆ. ಸೊ ಹಾಕ್ಸಿಯಾ ಬರೋದಿಲ್ಲ, ಹಾಕ್ಸೆಸ್ಸು, ಹಾಕ್ಸಿ ವ್ಯಾದು ಆಗೋದಿಲ್ಲ. ಸೊ ಹಾಕ್ಸ್ಗೆ ಫ್ಲೂರಲ್ ಫಾರ್ಮ್ ಬಂದು ಹಾಕ್ಸೆನ್ ಅಂತಕ್ಕಂಥದ್ದು ಆನ್ಸರು. ಸೊ ಇಷ್ಟು ಬಂದು ಸಿಂಗ್ಯುಲರ್ ಫಾರ್ಮು. ಸೊ ಇದರ ಒಂದು ಪಾರ್ಟ್ 1 ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರೆಲ್ಲ ನೋಡ್ಕೊಬನ್ನಿ. ತುಂಬ ಈಸಿ ಇದೆ. ಕ್ವಶನ್ ಬೇಸಿಸ್ ಮೇಲೇ ಆನ್ಸರ್ನ ನೀಟಾಗಿ ನೋಡ್ಕೊಳ್ತಾ ಹೋಗಬಹುದು. ಈ ಒಂದು ಸಿಂಗ್ಯುಲರ್ ಮತ್ತು ಫ್ಲೂರಲ್ಗೆ ಯಾವ ರೀತಿ ಕ್ವಶನ್ಸ್ಗಳು ಬರುತ್ತೆ, ಯಾವುದು ಸೇಮ್ ಬರುತ್ತೆ, ಯಾವುದಕ್ಕೆ S ಬರುತ್ತೆ, ಯಾವುದಕ್ಕೆ ES ಬರುತ್ತೆ, ಯಾವುದಕ್ಕೆ IES ಬರುತ್ತೆ, ಯಾವುದಕ್ಕೆ VES ಬರುತ್ತೆ. ಓಕೆ. ಸೊ ಆ್ಯಂಡ್ ಕೆಲವೊಂದು ಸೇಮ್ ಅದೇ ಬರುತ್ತೆ. ಸೊ ಈ ಥರ ನಾವು ನೋಡ್ತಾ ಹೋದಾಗ ಫಾರ್ ಎಕ್ಸಾಂಪಲ್ ನೋಡಿದ್ವಿ ಅಲ್ವಾ, ಈಗ ಫಿಶ್ಗೆ ಫಿಶೇ ಬಂತು, ಮ್ಯಾನ್ಗೆ ಮೆನ್ ಬಂತು, ಚೇಂಜ್ ಇದೆ. ಟೂತ್ಗೆ ಟೀತು ಡಬಲ್ E ಬಂತು. ಆ್ಯಂಡ್ ಶೀಪ್ಗೆ ಶೀಪೇ ಬಂತು. ಆ್ಯಂಡ್ ನೆಕ್ಸ್ಟ್ ಬಂದು ವೂಲ್ಫ್ಗೆ VS ಎಸ್ಕೊಳ್ತೀವಿ. ಮತ್ತು ಇನ್ನೊಂದು ಇಲ್ಲಿ ನೋಡಿದ್ವಿ ಅಲ್ವಾ, ಬಿಲೀಫ್ಸ್ಗೆ ತೆಗೆದು ಎಸ್ಸಿದ್ವಿ. ಸೊ ಈ ಥರ ತುಂಬ ಕ್ವಶನ್ಸ್ಗಳಿದ್ದಾವೆ. ಸೊ ಆದಷ್ಟು ನೀವು ನೋಡ್ತಾ ಹೋದರೆ ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಓಕೆ.